ನರೇಗಾ ಮರಳಿಸಿ ಉದ್ಯೋಗದ ಹಕ್ಕು ಉಳಿಸಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನರೇಗಾದಲ್ಲಿ ಹಲವು ಬದಲಾವಣೆ ಮಾಡಿ ಜಾರಿಗೆ ತಂದಿರುವ ವಿಬಿ ಗ್ರಾಮ್ ಜಿಯಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚಳ, ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಕಾರ್ಮಿಕ ಶೋಷಣೆಗೆ ಎಡೆ ಮಾಡಿಕೊಡುವುದಲ್ಲದೆ ಅವರ ಮೇಲೆ ಒತ್ತಡವನ್ನು ಹೆಚ್ಚಿಸಲಾಗಿದೆ. ಬಲವಂತದ ವಲಸೆ, ಗ್ರಾಮೀಣ ಜೀವನೋಪಾಯಗಳ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುವ ಸಾಧ್ಯತೆ. ಪಂಚಾಯಿತಿಗಳು ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿ ಸೀಮಿತಗೊಳ್ಳಲಿವೆ. ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧರಿಸುವಲ್ಲಿ ಪಂಚಾಯಿತಿಗಳ ಅಧಿಕಾರ ಮೊಟಕು. ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರು ಬೇಡಿಕೆ ಇಡುವುದು ಅಸಾಧ್ಯ. ಹೀಗೆ ಅನೇಕ ದುಷ್ಪರಿಣಾಮಗಳು ಉಂಟಾಗಲಿವೆ ಎಂದು ದೂರಿದರು. ಆದ್ದರಿಂದ ನರೇಗಾ ಮರಳಿಸಿ ಉದ್ಯೋಗ ಹಕ್ಕು ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ನಮ್ಮದೇ ಯೋಜನೆ, ನಮ್ಮದೇ ಆಡಳಿತ, ನಮ್ಮದೇ ಉದ್ಯೋಗ ಎನ್ನುವ ನರೇಗಾ ಮರುಜಾರಿಯಾಗಬೇಕು. ಕನ್ನಡಿಗರ ಮೇಲಿನ ಸರಣಿ ಅನ್ಯಾಯಕ್ಕೆ ಕೊನೆ ಹಾಡಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಈ ವಿಕಸಿತ ಭಾರತ್ ಜಿರಾಮ್ಜಿ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಏನು ತಂದಿದೆ, ಇದರ ಹಿನ್ನೆಲೆ, ಇದರ ಉದ್ದೇಶಕ್ಕಿಂತ ದುರುದ್ದೇಶ ಮತ್ತು ಇದರಿಂದ ಆಗ್ತಾ ಇರ್ತಕ್ಕಂಥ ಪರಿಣಾಮ ಇಡೀ ದೇಶದ ಜನರ ಮೇಲೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ, ತಮ್ಮ ಮುಖಾಂತರ ಜನರಿಗೆ ತಲುಪಲಿಕ್ಕೆ ಈ ಒಂದು ಮಾಧ್ಯಮದ ಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ 2005ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಯುಪಿಎ ಸರ್ಕಾರ ಈ ದೇಶದಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿ ಇಲ್ಲದೆ ಇರ್ತಕ್ಕಂಥ ಮತ್ತು ಸಣ್ಣ ಸಣ್ಣ ರೈತರಿಗೆ ಹಳ್ಳಿಗಳಲ್ಲಿ ಕೆಲಸ ಕೊಡಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಡತನ ಜಾಸ್ತಿ ಆಗ್ತಾ ಇದೆ. ಇದರಿಂದ ಜನ ಗುಳೆ ಹೋಗ್ತಾ ಇದ್ದಾರೆ ನಗರ ಪ್ರದೇಶದತ್ತ. ಹಾಗಾಗಿ ಇದರಿಂದ ಬಹಳಷ್ಟು ಜನರಿಗೆ ಸಂಕಷ್ಟ ಇದೆ ಅಂತಕ್ಕಂಥದ್ದನ್ನ ಮನಗಂಡು ಒಂದು ಕಾಯ್ದೆಯನ್ನ ತಂದ್ವಿ ನಾವು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ನಲ್ಲಿ. ಮನಮೋಹನ್ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾಯ್ದೆಯ ಉದ್ದೇಶ ಏನಿತ್ತು ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ, ಭೂಮಿ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಸಣ್ಣ ಸಣ್ಣ ರೈತರಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮತ್ತು ಪಟ್ಟಣದತ್ತ ಹೋಗ್ತಕ್ಕಂಥದ್ದಕ್ಕೆ ಅದನ್ನ ತಡೆ ಹಿಡಿಬೇಕು ಮತ್ತು ಅವ್ರಿಗೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಕೂಲಿ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇತ್ತು. ಈ ಉದ್ದೇಶದಿಂದ ಇಡೀ ದೇಶದಲ್ಲಿ ಈ ಕಾನೂನನ್ನ ತಂದು ಕೆಲಸ ಮಾಡ್ತಕ್ಕಂಥ ಹಕ್ಕು, ಇದು ಬಹಳ ಮುಖ್ಯ. ಏನು ಅಂತಂದ್ರೆ ರೈಟ್ ಟು ವರ್ಕ್. ಇದನ್ನ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ರೈಟ್ ಟು ವರ್ಕ್ ಇದೆ. ಆ ರೈಟ್ ಟು ವರ್ಕ್ ಅನ್ನ ಎನ್ಫೋರ್ಸ್ ಮಾಡಬೇಕು, ಜನರಲ್ಲಿ ಆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದೇ ಒಂದು ಉದ್ದೇಶ ಆಗಿತ್ತು. ಆ ಒಂದು ಕಾಯ್ದೆಯಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹಕ್ಕು ಏನಿತ್ತಂತಂದ್ರೆ, ಯಾವುದಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯ, ಕೂಲಿ ಕಾರ್ಮಿಕ, ಸಣ್ಣ ರೈತ, ನನಗಿವತ್ತು ಕೆಲಸ ಇಲ್ಲ, ನನಗೆ ಕೆಲಸ ಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ರೆ ಅವನು ಕೆಲಸ ಕೊಡಬೇಕು, ಇಲ್ಲಾಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕು. ದಟ್ ಈಸ್ ರೈಟ್ ಟು ವರ್ಕ್. ಆಮೇಲೆ ಅವ್ನು ಇರ್ತಕ್ಕಂಥ ಸ್ಥಳದಲ್ಲೇನೆ ಕೆಲಸ ಕೊಡಬೇಕು. ಅವನು ಆ ಪಂಚಾಯತಿ ಆ ಗ್ರಾಮದಲ್ಲಿ ಕೊಟ್ಟ, ನಾ ಈ ಗ್ರಾಮದ ನಿವಾಸಿ ಇದ್ದೀನಿ, ನನಗೆ ಕೆಲಸ ಕೊಡಬೇಕು ಅಂದ್ರೆ ಅದೇ ಗ್ರಾಮದಲ್ಲಿ ಅವನಿಗೆ ಕೆಲಸ ಕೊಡಬೇಕು, ಇಲ್ಲ ಅಂದ್ರೆ ಅವನಿಗೆ ನಿರುದ್ಯೋಗಿ ಭತ್ಯೆ ಕೊಡಬೇಕು ಅಂತಕ್ಕಂಥ ರೈಟ್ ಇದು ಹಿಂದೆ ಎಂದೂ ಆಗದೆ ಇರತಕ್ಕಂಥ ಒಂದು ಬಹಳ ಮೂಲಭೂತವಾಗಿರ್ತಕ್ಕಂಥ ಒಂದು ಹಕ್ಕನ್ನ ಮನ್ರೇಗಾ ಕಾಯ್ದೆ ಇವತ್ತು ಈ ದೇಶದ ಜನರಿಗೆ ಕೊಟ್ಟಿದೆ. ಆದ್ರಿಂದ
ಈ 20 ವರ್ಷಗಳಲ್ಲಿ ಸಾಕಷ್ಟು ಹಣ ಕೇಂದ್ರೀಕೃತವಾಗಿರ್ತಕ್ಕಂಥ ಏನು ಬಜೆಟ್ ಇರ್ತಾ ಇದ್ವು ಇವತ್ತು ವಿಕೇಂದ್ರೀಕರಣದತ್ತ ನಾವು ಹೋಗ್ತಾ ಇದ್ವಿ. ಉದ್ದೇಶ ವಿಕೇಂದ್ರೀಕರಣ, ಇದು ಮೊದಲನೇದು. ಎರಡನೇದು, ಇದು ಯಾರ ಮುಖಾಂತರ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಮಾಡಬೇಕು ಅಂತಕ್ಕಂಥ ಒಂದು ಐತಿಹಾಸಿಕ ಒಂದು ನಿರ್ಣಯನೂ ಕೂಡ ನಮ್ಮ ಸರ್ಕಾರ ಅಂದ್ರೆ UPA ಸರ್ಕಾರ ತೆಗೆದುಕೊಂಡಿದೆ. ಯಾಕಂದ್ರೆ ಇವತ್ತು UPA ಸರ್ಕಾರ ಅದು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆಗಿರೋದ್ರಿಂದ ಅಧಿಕಾರ ವಿಕೇಂದ್ರೀಕರಣದ ಒಂದು ಹಿನ್ನೆಲೆಯಲ್ಲಿ 73rd 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ, ಏನು ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿರಬಾರ್ದು, ದೆಹಲಿಯಲ್ಲಿ ರಾಜಧಾನಿಗಳಲ್ಲಿ ಇರ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಸೀಮಿತವಾಗಿರಬಾರ್ದು, ಇವತ್ತು ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಮುಖಂಡರ ಕೈಯಲ್ಲಿ ಅಧಿಕಾರ ಇದ್ರೆ ಅದು ಸರಿಯಾಗಿ ಬಳಕೆ ಆಗುತ್ತೆ ಅಂತಕ್ಕಂಥ ಒಂದು ದೃಢ ಸಂಕಲ್ಪ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮನ್ರೇಗಾ ಕಾಯ್ದೆಯನ್ನ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ವಿ. ಗ್ರಾಮ ಪಂಚಾಯತಿಗೆ ಸ್ವಾಯತ್ತತೆ ಅವರು ಆ ಪ್ಲಾನ್ ಮಾಡೋದಕ್ಕೆ ಮತ್ತು ಯಾರು ಎಷ್ಟೇ ಜನ ಇವತ್ತು ಕೆಲಸ ಕೇಳಿ ಕೊಟ್ರೆ ಎಲ್ರಿಗೂ ಕೆಲಸ ಕೊಡ್ತಕ್ಕಂಥ ಒಂದು ಅಧಿಕಾರ ಗ್ರಾಮ ಪಂಚಾಯತಿ. ಇದಕ್ಕೆ ಯಾವುದು ಲಿಮಿಟ್ ಇರಲಿಲ್ಲ. ದೇರ್ ವಾಸ್ ನೋ ಲಿಮಿಟ್. ಎಷ್ಟೇ ಜನ ಬಂದು ಅರ್ಜಿ ಕೊಟ್ಟರು ಕೂಡ ಅವರಿಗೆ ಮಿನಿಮಮ್ 100 ಡೇಸ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಇದನ್ನ ಎನ್ಶ್ಯೂರ್ ಮಾಡಿದ್ವಿ ನಾವು ನಮ್ಮ UPA ಸರ್ಕಾರದಲ್ಲಿ ಮನ್ರೇಗಾ ಕಾಯ್ದೆ ಅಡಿಯಲ್ಲಿ. ಈಗ ಇದರಿಂದ ಈ ದೇಶದಲ್ಲಿ ಇವತ್ತು ಬಹಳಷ್ಟು ಇದರ ಲಾಭಗಳಾಯ್ತು. ಯಾಕಂದ್ರೆ ನಮ್ಮ ಮೈಗ್ರೇಷನ್ ತಡೆಗಟ್ಟಲಿಕ್ಕೆ ಇದನ್ನ ಮಾಡಿದ್ವಿ. ಅವ್ರಿಗೆ ಮಿನಿಮಮ್ ವೇಜಸ್ ಅಂದ್ರೆ ಅವ್ರಿಗೆ ಇಲ್ಲಾಂದ್ರೆ ಹಿಂದೆ ಯಾರು ದರ ತೈ ಮಾಡ್ತಿದ್ರು ಗ್ರಾಮಗಳಲ್ಲಿ ಅಂತಂದ್ರೆ ದೊಡ್ಡ ದೊಡ್ಡ ಸಾಹುಕಾರರು ದೊಡ್ಡ ಭೂಮಿ ಹೊಂದಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ಸ್ ತೈ ಮಾಡ್ತಿದ್ರು ಏನ್ ಕೂಲಿ ಕೊಡ್ಬೇಕು ಅಂತ. ಇದನ್ನ ಕಾಯ್ದೆ ತಂದಿರೋದ್ರಿಂದ ಇವತ್ತು ಮಿನಿಮಮ್ ವೇಜಸ್ ಬಡವರಿಗೆ ಸಿಗ್ತಕ್ಕಂಥದ್ದು ಮತ್ತು ಥ್ರೂ ಔಟ್ ದ ಇಯರ್ ಸಿಗ್ತಕ್ಕಂಥ ಒಂದು ಕಾಯ್ದೆನ ತಂದಿದ್ವಿ. ಅದರಿಂದ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ನಮ್ಮ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದು ಮಿನಿಮಮ್ ವೇಜಸ್ ಗಿಂತ ಕಮ್ಮಿ ಇರಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನಮ್ಮ ಬಡವರಿಗೆ ನೆಮ್ಮದಿಯ ಬದುಕು ಇತ್ತು. ಇವತ್ತು ತಾವೆಲ್ಲ ನೆನಪಿಸ್ಕೊಡ್ಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಏನಂದ್ರೆ 2014ರಲ್ಲಿ ಮೋದಿ ಸರ್ಕಾರ ಬಂತು. ಅವಾಗ ಮೊದಲನೇ ಬಜೆಟ್ ನಲ್ಲಿ ಏನ್ ಹೇಳಿದ್ರು ಅಲ್ಲಿನ ಮುಖ್ಯಮಂತ್ರಿ, ದಿಸ್ ಇಸ್ ಅ ಮಾನ್ಯುಮೆಂಟಲ್ ಬ್ಲಂಡರ್ ಆಫ್ ಕಾಂಗ್ರೆಸ್, ದಿಸ್ ಅ ಮಾನ್ಯುಮೆಂಟಲ್ ಬ್ಲಂಡರ್ ಆಫ್ UPA ಗವರ್ಮೆಂಟ್ ಅಂತ ಹೇಳಿ ಬಜೆಟ್ ಸ್ಪೀಚ್ ಅಲ್ಲಿ ಹೇಳಿದ್ರು ಅವರು. That is why we want to keep it, we don't want to remove it because we want to showcase it as a monumental blunder ಅಂತ ಹೇಳಿದವರು. ಮುಂದೆ ನೋಡಿದ್ರು ಅವರು ಏನಂದ್ರೆ ಕೋವಿಡ್ ನಲ್ಲಿ ಈ ಉದ್ಯೋಗ ಖಾತ್ರಿ ಕಾನೂನು ಈ ದೇಶದ ಜನರ ರಕ್ಷಣೆಗೆ ಬಂದಿತ್ತು. ಅದನ್ನ ಅವರು ಕೂಡ ಆಮೇಲೆ ಅಕ್ನಾಲೇಜ್ ಮಾಡಿದ್ರು, ಇಲ್ಲ ನೀವು ಹೇಳಿದ್ದು ಅದು ಕರೆಕ್ಟ್ ಆಗಿದೆ ಅಂತ ಹೇಳಿ. ಆದ್ರೂ ಕೂಡ ಇವತ್ತು ಇದಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೊಡಲಿಕ್ಕೆ ಅವರಿಗೆ ಬಹಳ ಸಂಕೋಚಿತ ಮನೋಭಾವನೆಯಿಂದ, ಯಾಕಂದ್ರೆ ಏನು ಬಿಜೆಪಿ ಸರ್ಕಾರ ಇದೆಯಲ್ಲ ಕೇಂದ್ರದ್ದು, ಇದ್ರ ಹಿಂದೆ RSS ನ ಒಂದು ಐಡಿಯಾಲಜಿ ಇದೆ. ಈ ಬಿಜೆಪಿ ಮೋದಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಧಾರದ ಹಿಂದೆ RSS ಐಡಿಯಾಲಜಿ ಅಡಗಿದೆ. ಇದು ಒಂದೊಂದೇ ಬಹಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾ ಇದೆ. ಯಾಕಂದ್ರೆ RSS ಐಡಿಯಾಲಜಿ ಆಂಟಿ ಪುವರ್, ಆಂಟಿ ಫಾರ್ಮರ್ಸ್ ಬಹಳ ಸ್ಪಷ್ಟವಾಗಿದೆ. ಅವರು ಯಾವುದು ಕೂಡ ಮುಚ್ಚುಮರೆ ಮಾಡಲ್ಲ. ಅವರು ಬಡವರಿಗೆ ನಾವು ಯಾಕೆ ಕೊಡಬೇಕು, ಯಾಕೆ ಫ್ರೀ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಹಾಗಾಗಿ ಇದು ಅವ್ರು ಕಂಫರ್ಟಬಲ್ ಇರಲಿಲ್ಲ. ಉದ್ಯೋಗ ಖಾತ್ರಿ ಇದೇನು ಇದೆಯಲ್ಲ ಇದರಿಂದ ಅವ್ರು ಕಂಫರ್ಟಬಲ್ ಆಗಿರ್ಲಿಲ್ಲ. ಅದಕ್ಕೆ ಕ್ರಮೇಣವಾಗಿ ಹಣ ಕಮ್ಮಿ ಮಾಡ್ತಾ ಬರ್ತಾ ಇದ್ರು. ಈಗ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ನಮ್ಮ ಮನ್ರೇಗಾ ಕಾಯ್ದೆಗೆ ಕೊಡ್ಲಿ ಪೆಟ್ಟನ್ನ ಕೊಟ್ಟಿದ್ದಾರೆ. They have tried to kill this act. ಹಾಗಾಗಿ ಒಂದು ದುರುದ್ದೇಶದಿಂದ ಏನ್ ಮಾಡಿದ್ದಾರೆ, ಈ ನಮ್ಮ ಮನ್ರೇಗಾ ಕಾಯ್ದೆಯನ್ನ ರಿಪೀಲ್ ಮಾಡಿ ಈಗ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಗ್ರಾಮೀಣ ಮಿಷನ್, ಇದು ಸುಮ್ಮನೆ ರಾಮ್ ಅಂತ ಹೆಸರು ಸುಮ್ಮನೆ ಜನರಿಗೆ ಮರಿಮಾಚಕ್ಕೆ ತಂದಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ರಾಮನ್
ಈ ಶ್ರೀರಾಮನ್ ಯಾವ್ದು ಉಲ್ಲೇಖ ಇಲ್ಲ. ಅವ್ರ ಕಾಯ್ದೆ ಏನಿದೆ ಅಂತಂದ್ರೆ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದು ಫುಲ್ ಫಾರ್ಮ್ ಕಾಯ್ದೆ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಮಾಡಿ ಏನೋ ಅಂತೀರಾ, ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗಿತಾ ಇದ್ದಾರೆ. ನಾವೆಲ್ಲ ನೆನ್ಪಿಡ್ಬೇಕು, ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರು ಅಂತಕ್ಕಂಥ ಭಾವನೆ ಇಡೀ ದೇಶದ ಜನರಿಗಿದ್ರೆ ಅವ್ರಿಗೆ ಅಳಗ್ತಾ ಇದೆ RSS ಅವರಿಗೆ, ಬಿಜೆಪಿ ಅವರಿಗೆ. ಅಂದ್ರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ. RSS ಅಂತೂ ಬ್ರಿಟಿಷರ ಜೊತೆ ಇದ್ರು. ಬಿಜೆಪಿ ಯಾವುದೋ ಮುಖಂಡರು ಇವತ್ತು RSS ಒಂದು ಇದಿರ್ಲಿಲ್ಲ. ಅವರ ಏನು ಆಗ ಬಿಜೆಪಿ ಇರ್ಲಿಲ್ಲ, ಆಗ ಏನು ಜನಸಂಘ ಇತ್ತು, ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಯಾವಾಗಲೂ ಮನಸ್ಸಲ್ಲಿ ಅದಳಕ್ಕಿರುತ್ತೇನಪ್ಪ, ನಾವು ಇದರಲ್ಲಿ ಭಾಗಗೊಂಡಿಲ್ಲ, ಅದಕ್ಕೆ ವೈಭವೀಕರಣ, ಸ್ವಾತಂತ್ರ್ಯ ಹೋರಾಟದ ವೈಭವೀಕರಣ ನಾವು ಮಾಡ್ಕೊಡ್ಬಾರ್ದು. ಅಂದ್ರೆ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅಳಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ನಾವು ಇನ್ನೂ ಮರ್ತಿಲ್ಲ, ಈ ದೇಶದ ಜನ ಮರ್ತಿಲ್ಲ ಮಹಾತ್ಮ ಗಾಂಧಿ ಅವರನ್ನು ಯಾರು ಕೊಂದ್ರು. ಮಹಾತ್ಮ ಗಾಂಧಿಯನ್ನ ಕೊಂದಿರ್ತಕ್ಕಂಥದ್ದು ಒಂದು ಐಡಿಯಾಲಜಿ. ನಥುರಾಮ್ ಗೋಡ್ಸೆ ಇಸ್ ಓನ್ಲಿ ಎ ಪರ್ಸನ್, ಬಟ್ ನಿಜವಾಗಿ ಅದನ್ನ ಮಹಾತ್ಮ ಗಾಂಧಿ ಅವರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಐಡಿಯಾಲಜಿ. ಆ ಐಡಿಯಾಲಜಿ ಯಾವುದಂತ ನಿಮ್ಗೂ ನಮ್ಗೆ ಎರಡು ಗೊತ್ತಿದೆ. ಹಾಗಾಗಿ ಈಗ ಅವರು ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ತೆಗಿತಕ್ಕಂಥ ಒಂದು ದುರುದ್ದೇಶ ಮಾಡಿದ್ದಾರೆ. ಇದು ಒಂದ್ ಕಡೆ ಇಡೋಣ. ಆದ್ರೆ ಇದರ ಒಂದು ಎಫೆಕ್ಟ್ ಇರುವುದು ದೇಶದ ಜನರ ಮೇಲೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ನೋಡೋದು ಬಹಳ ಮುಖ್ಯವಾಗಿದೆ. ಇದರಲ್ಲಿ ಹೊಸ ಕಾಯ್ದೆಯಲ್ಲಿ ಏನೇನು ಮಾಡಿದ್ದಾರೆ. ಈ ಹೊಸ ಕಾಯ್ದೆಯಲ್ಲಿ ಮೊದಲನೇದು ಅವ್ರು ಮಾಡಿದ್ದೇನು ಅಂತಂದ್ರೆ, ಹಿಂದೆ ಈ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟತೆ ಇತ್ತು. ಏನು ಅಂತಂದ್ರೆ, ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಒಂದು ಶೆಲ್ಫ್ ಆಫ್ ವರ್ಕ್ಸ್ ತೆಗೆದುಕೊಳ್ತಾ ಇತ್ತು. ಗ್ರಾಮ ಪಂಚಾಯಿತಿ ಒಂದು ಆಕ್ಷನ್ ಪ್ಲಾನ್ ಮಾಡ್ತಾ ಇತ್ತು. ಅದರ ಪ್ರಕಾರ ಅಪ್ರೂವಲ್ ಆಗ್ತಾ ಇತ್ತು, ಕೆಲಸ ಆಗ್ತಾ ಇತ್ತು. ಈಗಿಲ್ಲ, ಅದನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ತೈ ಮಾಡ್ತದೆ ಏನಂದ್ರೆ ಎಲ್ಲಿ ಕೆಲಸ ಆಗ್ಬೇಕು, ಯಾವ ಗ್ರಾಮ ಪಂಚಾಯಿತಿ ಯಾವ ಗ್ರಾಮದಲ್ಲಿ ಕೆಲಸ ಆಗ್ಬೇಕು ಕೇಂದ್ರ ಸರ್ಕಾರ ಇವತ್ತು ನಿರ್ಧಾರ ಮಾಡ್ತಾರಂತ. ಅದೇನು AI ಜನರೇಟೆಡ್ ಮಾಡ್ತಾರಂತ. ಇವ್ರಿಗೆ ಯಾರು ತೆಗೆದು ಕೊಟ್ಟಿದಾರೋ ಗೊತ್ತಿಲ್ಲ. ಇವರಿಗೆ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಅವ್ರಿಗೆ ಅರಿವು ಇಲ್ಲ, ಅದು ತಿಳ್ಕೊಳ್ತಕ್ಕಂತ ಉದ್ದೇಶನೂ ಇಲ್ಲ. ಯಾಕಂದ್ರೆ ಅವ್ರ ಉದ್ದೇಶ ದುರುದ್ದೇಶ ಆಗಿದೆ. ನೋಡಿ, ಹಿಂದೆ ಮನ್ರೇಗಾ ಕಾನೂನು ಆಗ್ಬೇಕಾದ್ರೆ ಇವತ್ತು ಸದನ ಸಮಿತಿ ಆಯ್ತು, ಅದರಲ್ಲಿ ಎಲ್ಲಾ ಪಕ್ಷದವರು ಇದ್ರು. ಯಾರು ಇದ್ರ ವಿರೋಧ ಮಾಡಲಿಲ್ಲ, ಎಲ್ಲಾ ಪಕ್ಷದ ಸಹಮತಿಯಿಂದ ಆಯ್ತಿದ್ರು. ಎಲ್ಲಾ ಪಕ್ಷದ ಸಂಸದರು ಆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿ, ಮತ್ತು ಸಂಘ ಸಂಸ್ಥೆಗಳು, ವೇರಿಯಸ್ ಆರ್ಗನೈಸೇಷನ್ಸ್ ಅವು ಎಲ್ಲರ ಜೊತೆ ಸಲಹೆ ಪಡೆದು ಒಂದು ಚರ್ಚೆ ಮಾಡಿ ದೇಶದಲ್ಲಿ ಈ ಕಾನೂನನ್ನ ಬಂದಿದೆ. ಆದ್ರೆ ಇವರು ಯಾವ ಸಂಘ ಸಂಸ್ಥೆಗೂ ಕನ್ಸಲ್ಟ್ ಮಾಡಿಲ್ಲ, ಯಾವ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನೂ ಮಾಡಿಲ್ಲ. 15 ಒಂದೇ ವಾರದಲ್ಲಿ ಇದನ್ನ ಪಾಸ್ ಮಾಡಿದ್ದಾರೆ. 72 hours ಅಲ್ಲಿ ಈ ಕಾಯ್ದೆ ತಂದ್ರು, ಪಾಸ್ ಮಾಡಿದ್ರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಸೆಂಟ್ ಆಯ್ತು. ಅಂದ್ರೆ ಅವರು ಈ ರೀತಿ ತರಾತುರಿಯಲ್ಲಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇದು ಮತ್ತೆ ಪಬ್ಲಿಕ್ ಡೊಮೈನ್ ಡಿಸ್ಕಷನ್ ಹೋದ್ರೆ ಬಹಳ ಭಾರಿ ವಿರೋಧ ಆಗುತ್ತೆ ಅಂತ ಹೇಳಿ ಈ ರೀತಿ ಒಂದು ದುರುದ್ದೇಶ ಮಾಡಿದ್ದಾರೆ. ಇದು ಮೊದಲನೇದು. ಇದು ಜನರ ಹಕ್ಕನ್ನ ಕಸ್ಕೊಂಡಿದ್ದಾರೆ. ಅವಾಗ ಯಾವುದೇ ಲಿಮಿಟ್ ಇರಲಿಲ್ಲ. ಯಾವುದೇ ಜನ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟರೆ ಅವ್ರು ಕೆಲಸ ಕೊಡ್ಬೇಕಾಗಿತ್ತು, ಯಾವುದೇ ಲಿಮಿಟ್ ಇರಲಿಲ್ಲ. ಮೊದಲು ಅದನ್ನ ತೆಗೆದುಕೊಂಡು ಈಗ ಅವರೇನ್ ಹೇಳಿದ್ದಾರೆ, ನಾವು ಡಿಸೈಡ್ ಮಾಡ್ತೀವಿ ಎಲ್ಲೆಲ್ಲಿ ಇದು. ಆಮೇಲೆ ಪಂಚಾಯತ್ ಹಕ್ಕನ್ನ ಕಸ್ಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ. ಆಮೇಲೆ ಅವರು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ. ಮತ್ತೆ ಯಾವ್ದು ಹಿಂಗೆ ಇದು ಇರಲಿಲ್ಲ, ಏನು ಲಿಮಿಟ್ ಇರಲಿಲ್ಲ. ಯಾರೇ ಅರ್ಜಿ, ಯಾವುದೇ ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ರೆ ಅದ್ರ ಪ್ರಕಾರ ಅಲ್ಲಿ ಆಕ್ಷನ್ ಪ್ಲಾನ್ ಆಗ್ತಾ ಇತ್ತು. ಅಲ್ಲಿ ಜಾಬ್ ಕಾರ್ಡ್ ಎಷ್ಟಿದೆ, ಅದ್ರ ಮಾನವ ದಿನಗಳ ಪ್ರಕಾರ ಅವ್ರಿಗೆ ಲಿಮಿಟ್ ಇರಲಿಲ್ಲ. ಇನ್ನೂ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೊಡ್ತಕ್ಕಂಥದ್ದು ಕೂಡ ಅವಕಾಶ ಇತ್ತು. ಆದ್ರೆ ಈಗೇನ್ ಮಾಡಿದ್ದಾರೆ, ನಾರ್ಮೇಟಿವ್ ಅಲೋಕೇಶನ್ ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ ಮಾತ್ರ ಆಗೋದು. ಆಮೇಲೆ ಇವರು ವಿಶೇಷವಾಗಿ
ಈಗೇನು ಅಂದ್ರೆ ಇವ್ರ ದುರುದ್ದೇಶ ನೋಡಿ, ಇವ್ರು ಯಾವ ರೀತಿಯಾಗಿ ಇದು ಕ್ರಮೇಣವಾಗಿ ಇದನ್ನ ಈ ಕಾಯ್ದೆಯನ್ನ ಇವರು ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಇದು ಈ ನಮ್ಮ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಹಕ್ಕುಗಳನ್ನ ಒಂದೊಂದಾಗಿ ಇಟ್ಕೊಳ್ತಾ ಇದ್ದಾರೆ ಮತ್ತು ಜನರಿಗೆ ಸಿಗ್ತಕ್ಕಂಥದ್ದನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದರಲ್ಲಿ ಏನಿತ್ತು, ಮೊದಲೇನಿತ್ತು, ಇದು ಯಾವುದೇ ಕಾಂಟ್ರಾಕ್ಟರ್ ಓರಿಯೆಂಟೆಡ್ ಕೆಲಸಕ್ಕೆ ಒತ್ತು ಇದರಲ್ಲಿ ಅವಕಾಶ ಇರಲಿಲ್ಲ. ಇದನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಈಗ, ಇದು ಕಾಂಟ್ರಾಕ್ಟರ್ ಗಳಿಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಲಿಮಿಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಏನಂತಂದ್ರೆ ಇದು ನಮ್ಮ ಅವರ ಏನು ವಿಕಸಿತ ಭಾರತ ಪರಿಕಲ್ಪನೆ ಇದೆಯಲ್ಲ, ಆ ಪರಿಕಲ್ಪನೆ ಅಡಿಯಲ್ಲೇನೆ ಇದು ಕೆಲಸಗಳಿರ್ಬೇಕಂತೆ. ಇದು ಲಿಂಕೇಜ್ ಅಂದ್ರೆ ಅವಾಗ ಪಂಚಾಯತ್ಗಳಿಗೆ ಸ್ವಾಯತ್ತತೆ ಇತ್ತು, ನಾವು ಏನಾದ್ರೂ ಕೆಲಸ ಮಾಡ್ಬೋದಾಗಿತ್ತು. ನೋಡಿ, ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಮ್ಮ ರಾಯಚೂರಲ್ಲಿ, ಯಾಕಂದ್ರೆ ರಾಯಚೂರು ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಡಿಸ್ಟ್ರಿಕ್ಟ್ಸ್ ಇನ್ ಮನ್ರೇಗಾ, ನಂಬರ್ 1 ಪ್ಲೇಸ್. ಇಲ್ಲಿ ಏನೇನ್ ಕೆಲಸ ಕಾರ್ಯಗಳಾಗ್ತಾ ಇದ್ವು ಅಂತ ಅನ್ನೋದು ನಾನು ಬಹಳ ಒಂದು ಪಟ್ಟಿ ಇದೆ. ಮೇಜರ್ ವರ್ಕ್ಸ್ ಏನೇನ್ ಆಗ್ತಾ ಇತ್ತಪ್ಪ ನಮ್ಮ ಮನ್ರೇಗಾದಲ್ಲಿ: ಟ್ರೆಂಚ್ ಕಮ್ ಬಂಡ್ ಹಾಕೋದು, ಆಮೇಲೆ ಫಾರ್ಮ್ ಪಾಂಡ್ ಮಾಡೋದು, ಆಮೇಲೆ ಟ್ಯಾಂಕ್ ಡಿಸಿಲ್ಟಿಂಗ್ ಮಾಡೋದು, ನಾಲಾ ಡಿಸಿಲ್ಟಿಂಗ್ ಮಾಡೋದು, ಸೋಪ್ ಪಿಟ್ಸು, ಮತ್ತೆ ಕ್ಯಾಟಲ್ ಶೆಡ್, ಆಮೇಲೆ ರೋಡ್ ಸೈಡ್ ಪ್ಲಾಂಟೇಶನ್. ಇವೆಲ್ಲ ಮೇಜರ್. ನಾನು ಬೇರೆ ಬೇರೆ ಇದೆ, ಬಟ್ ಮೇಜರ್ ಯಾವ್ಯಾವ ನಾನು ಹೇಳ್ತಾ ಇದ್ದೀನಿ. ಏನಂದ್ರೆ ಟ್ರೆಂಚ್ ಕಂಪೌಂಡ್ಸು, ಫಾರ್ಮ್ ಪಾಂಡು, ಟ್ಯಾಂಕ್ ಡಿಸಿಲ್ಟಿಂಗು, ನಾಲಾ ಡಿಸಿಲ್ಟಿಂಗು, ಸೋಪ್ ಪಿಟ್ಟು, ಆಮೇಲೆ ಸ್ಕೂಲ್ ಕಾಂಪೌಂಡ್ ವಾಲು, ಆಮೇಲೆ ಕ್ಯಾಟಲ್ ಶೆಡ್, ಸ್ಕೂಲ್ ಟಾಯ್ಲೆಟ್ಸು, ಮತ್ತೆ ರೋಡ್ ಸೈಡ್ ಪ್ಲಾಂಟೇಶನ್. ಈಗ ಆ ಸ್ವಾಯತ್ತತೆಯನ್ನು ಕಸ್ಕೊಂಡು ಬಿಟ್ಟಿದ್ದಾರೆ. ಇದೇನಂದ್ರೆ ಅವರ ಏನು ವಿಕಸಿತ ಭಾರತ್ ಅವ್ರದ್ದೇನು ಪ್ರೋಗ್ರಾಮ್ ಇದೆಯಲ್ಲ, ಅದರ ಅನುಗುಣವಾಗಿನೇ ಪ್ರೋಗ್ರಾಮ್ಸ್ ಇರಬೇಕು. ಅಂದ್ರೆ ಅವರ ದುರುದ್ದೇಶ ಎಷ್ಟಿದೆ ಅಂತಂದ್ರೆ, ಈಗ ಪಂಚಾಯತಿಗೆ ಇದು ಕಸ್ಕೊಂಡ್ಬಿಟ್ಟು ಇದು ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇ, ದೊಡ್ಡ ದೊಡ್ಡ ಏನೋ ಪ್ರೊಜೆಕ್ಟ್ಸ್ ಇದೆ, ಅದಕ್ಕೆ ನಮ್ಮ ಜನರನ್ನ ಅವ್ರಿಗೆ ಕೂಲಿಕಾರರಾಗಿ ಸಪ್ಲೈ ಮಾಡೋದಕ್ಕೆ ದುರುದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆಮೇಲೆ ಈ ವೇತನದ ಬಗ್ಗೆ ಮುಂಚೆ ರಾಜ್ಯ ಸರ್ಕಾರಗಳು ಮಿನಿಮಮ್ ವೇಜಸ್ ಪ್ರಕಾರ ಇವತ್ತು ವೇಜಸ್ ಅನ್ನ ನಾವು ನಿಗದಿ ಮಾಡ್ತಾ ಇದ್ವಿ. ಈಗಿಲ್ಲ. ಈ ಕೇಂದ್ರ ಸರ್ಕಾರ ನಾವೇ ನಿಗದಿ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅವರು ನಿಗದಿ ಮಾಡ್ತಾರಂತೆ. ಅಂದ್ರೆ ಇವತ್ತು ನಮ್ಮ ಕೂಲಿ ಕಾರ್ಮಿಕರಿಗೆ ನಾವು ವೇಜ್ ಫಿಕ್ಸ್ ಮಾಡೋದು ಇವತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಯಾಕಂದ್ರೆ ನಮಗೆ ಕೇಂದ್ರ ಸರ್ಕಾರದ ಮೇಲೆ ಭರವಸೆ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಇದು ಶ್ರೀಮಂತರ ಪರವಾಗಿರ್ತಕ್ಕಂಥ ಸರ್ಕಾರ ಆಗ್ಬಿಟ್ಟಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಮೊನ್ನೆ 4 ಲೇಬರ್ ಕೋಡ್ ತಂದ್ರು, ಆದ್ರೆ ನೋಡಿದಿರಲ್ಲ ನೀವು 8 ಗಂಟೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ಏನಂದ್ರೆ ಯಾರು 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಬಾರ್ದು. ಯಾವಂದ್ರೆ ಒಂದು ಮಾನವೀಯತೆ ಇದ್ದ ದೃಷ್ಟಿಯಿಂದ, ಮನುಷ್ಯನ ಧೈರ್ಯದ ಒಂದು ಏನು ಸಾಮರ್ಥ್ಯದ ಇದ್ದ ದೃಷ್ಟಿಯಿಂದ ಅವನಿಗೆ ಸರಿಯಾಗಿರ್ತಕ್ಕಂಥ ರೆಸ್ಟ್ ಸಿಗ್ಬೇಕು. ಅವನು ಕೂಡ ಒಬ್ಬ ಒಳ್ಳೆ ಅಂದ್ರೆ ವ್ಯಕ್ತಿಯಾಗಿ ಬಾಳ್ಬೇಕು ಅಂತಂದ್ರೆ, ಆರೋಗ್ಯವಂತನಾಗಿ ಬಾಳ್ಬೇಕು ಅಂದ್ರೆ ಇದು ಅವಶ್ಯಕತೆ ಇದೆ ಅಂತ ಮಾಡಿದ್ರೆ ಅದನ್ನ ರಿಲ್ಯಾಕ್ಸ್ ಮಾಡಿದ್ದಾರೆ. ಎಂತ 12 ಗಂಟೆಯಲ್ಲಿ ಕೆಲಸ ಮಾಡಬಹುದು. ಯಾರ ಒಂದು ಇದ ದೃಷ್ಟಿಯಿಂದ ಇಂಡಸ್ಟ್ರೀಸ್ ಅಂದ್ರೆ ಕ್ಯಾಪಿಟಲಿಸ್ಟ್ ಇದ್ದ ದೃಷ್ಟಿಯಿಂದ. ಆಮೇಲೆ ಇವ್ರು ನೋಡಿ, ಇವ್ರು ಯಾಕಂತಂದ್ರೆ ಇವ್ರು ಕಂಪ್ಲೀಟ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಲೇಬರ್ ಹೀಗೆ ಎಲ್ಲಾ ಕಾಯ್ದೆಯಲ್ಲಿ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧ ಮಾಡ್ತಾ ಇದೆ ದೇಶಾದ್ಯಂತ. ನಾವು ಅಷ್ಟೇ ಅಲ್ಲ, ಇಂಟೆಕ್ ಮಾಡ್ತಾ ಇದೆ. ಅವ್ರದೇ ಕಾರ್ಮಿಕರ ಸಂಘ ಆಗಿದೆ, ಭಾರತೀಯ ಕಿಸಾನ್ ಅವ್ರು ಯಾವ್ದೋ ಸಂಘ ಇದೆ, ಅದು ಅವ್ರು ಕಂಪೋಸ್ ಮಾಡ್ತಾ ಇದೆ. ಅಂದ್ರೆ ಅವ್ರಿಗೆ ಏನ್ ಪ್ರಯಾರಿಟಿ ಇದೆ ಅಂದ್ರೆ, ಬಿಜೆಪಿ ಅವರಿಗೆ ಇವತ್ತು ಕ್ಯಾಪಿಟಲಿಸ್ಟ್ ಶ್ರೀಮಂತರ ಪರವಾಗಿರ್ತಕ್ಕಂಥ ಕಾಯ್ದೆ ಮಾಡ್ತಾ ಇದ್ರಿ. ಈ ರೀತಿ ನಾವು ಒಂದ್ ವೇಳೆ ಕೇಂದ್ರ ಸರ್ಕಾರಕ್ಕೆ ಆ ಒಂದು ನಮ್ಮ ಕೂಲಿಯನ್ನ ಫಿಕ್ಸ್ ಮಾಡತಕ್ಕಂಥ ವೇಜಸ್ ಅನ್ನ ಫಿಕ್ಸ್ ಮಾಡತಕ್ಕಂಥದ್ದು ಕೊಟ್ರೆ ಇವರಿಗೆ ಬಡವರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭರವಸೆ ನಮಗಿಲ್ಲ. ಲಾಸ್ಟಿಗೆ ಕಂಪ್ಲೀಟ್ ಮಾಡ್ಬಿಟ್ಟು ಲಾಸ್ಟಿಗೆ ಆಮೇಲೆ ಇದು ಇನ್ನೊಂದು ಏನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಂತಂದ್ರೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನ್ ಹೇಳಿದ್ವಿ ಗೊತ್ತಾ, 100% ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ. 100% ಇದು ಪಾರ್ಲಿಮೆಂಟ್ ಕಾಯ್ದೆ ಆಗಿದ್ರೆ 100% ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. 100%
ಆಮೇಲೆ ವೇಜಸ್ ಏನಿದೆಯಲ್ಲ, ವೇಜಸ್ 100% ಕೊಡ್ತಾ ಇದ್ರು ಅವರು. ನಾವು ಮೆಟೀರಿಯಲ್ ಬಿಲ್ ಅಲ್ಲಿ ನಾವು 25%, ಅವರು 75% ಇರೋದ್ರಿಂದ ಓವರ್ ಆಲ್ ಕಾಸ್ಟ್ 1090 ಆಗ್ತಾ ಇದೆ. ಓವರ್ ಆಲ್ ಕಾಸ್ಟ್ 1090 ಆಗ್ತಾ ಇದೆ ಅಂದ್ರೆ ವೇಜಸ್ ಅಲ್ಲಿ ಅವರು 100% ಕೊಡ್ತಾ ಇದ್ರು, ಮೆಟೀರಿಯಲ್ ನಾವು 25, ಅವರು 75 ಕೊಡ್ತಿದ್ರು. ಹಾಗಾಗಿ ದಿಸ್ ವಾಸ್ ದ ಇದು. ಏನ್ ಮಾಡ್ಬಿಟ್ಟಿದ್ದಾರೆ ಏಕಾಏಕಿ, ಇದು 60-40 ರಾಜ್ಯ ಸರ್ಕಾರ 60% ಕೊಡಬೇಕು, ಕೇಂದ್ರ ಸರ್ಕಾರ 40% ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. 60% ಅವರು, 40% ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಆಮೇಲೆ ನೋಡಿ, ಯಾವುದೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಸ್ಟೇಟ್ ಸೆಂಟ್ರಲ್ ಶೇರಿಂಗ್ ಇದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಅವರ ಸಾಧಕ ಬಾಧಕ ನೋಡಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅದು ಪ್ರೊವಿಷನ್ ಇದೆ. ಅದರ ಒಂದು ವೈಲೇಷನ್ ಕೂಡ ಆಗಿದೆ. ಯಾವುದೇ ರಾಜ್ಯ ಸರ್ಕಾರಕ್ಕೆ ಅವರು ಕೇಳಿಲ್ಲ. ನಮ್ಮ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ಬಿಡಿ, ಬಿಜೆಪಿ ರೂಲ್ಡ್ ಸ್ಟೇಟ್ ಅವ್ರಿಗೂ ಕೇಳಿಲ್ಲ, ಇವರು ಯಾರನ್ನು ಕೂಡ ಕೇಳಿಲ್ಲ. ಇವರು ಇನ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ತಾವೇ 40% 60% ಅಂತ ಮಾಡಿದ್ರು. ಯಾವಾಗ ಹೇಳ್ತಾ ಇದ್ದಾರೆ ನೋಡಿ, ನಮ್ಮ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸಬ್ಮಿಟ್ ಆಗ್ಬಿಟ್ಟಿದೆ. ಒಂದ್ ವೇಳೆ ಅದಕ್ಕೆ ಮುಂಚೆ ಮಾಡಿದ್ರೆ ಆ ಕಮಿಷನ್ ಅವರು ಇದ್ರ ಕಾಸ್ಟ್ ಅನ್ನ ಅದ್ರಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಾ ಇದ್ರು. ಅದಕ್ಕೂ ಕೂಡ ಅವಕಾಶ ಇಲ್ಲ. ಈಗ ದಟ್ ಹಸ್ ಆಲ್ರೆಡಿ ಬೀನ್ ಸಬ್ಮಿಟೆಡ್ ಅಂಡ್ ಲೇಟರ್ ಆನ್ then where is the state governments bring the money from? So ಅವರ ಉದ್ದೇಶ ಏನಿದೆ ಅಂತಂದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಇದನ್ನ ಏನು ಆರ್ಥಿಕ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಇದರಿಂದ ಖಂಡಿತವಾಗಿಯೂ ಕೂಡ ಯಾವ ರಾಜ್ಯ ಸರ್ಕಾರನೂ ಕೂಡ ಇದನ್ನ ದಿಢೀರನೆ ಇದನ್ನ ಬೇರ್ ಮಾಡಕ್ ಆಗೋದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಕೇಳ್ದೇನೆ ಏಕಾಏಕಿಯಾಗಿ GST ರಿಡ್ಯೂಸ್ ಮಾಡಿ ಇವತ್ತು ನಮ್ಮ ರಾಜ್ಯದ ಮೇಲೆ ಸುಮಾರು 13-14 ಸಾವಿರ ಕೋಟಿ ಹೊರೆ ಈಗಾಗಲೇ ಬಂದಿದೆ ನೋಡಿ. ಆಮೇಲೆ ಇದನ್ನ GST ಹೊರೆಯನ್ನ ಕಮ್ಮಿ ಮಾಡಿ ಶವಾಶಿರಿ ತಗೊಂಡ್ರು. ಈ ದೇಶದ ಮೇಲೆ 28% GST ಹೇರಿದ್ರು ಅವರು. ಇಷ್ಟು ವರ್ಷ ಎಂಜಾಯ್ ಮಾಡಿ ಈಗ ನಾವು ಕಮ್ಮಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದ ಜನರಿಗೆ ಅರ್ಥ ಆಗ್ಬೇಕು. ಏನಂದ್ರೆ ಇಂಪೋಸ್ ಮಾಡಿದವರು ಅವರು. ಯಾಕಪ್ಪ ಇಂಪೋಸ್ ಮಾಡಿದ್ರಿ ಅಷ್ಟು? ಯಾರು ಹೇಳಿದ್ರು ನಿಮ್ಗೆ ಮಾಡೋದಕ್ಕೆ? ಹಾಗಾಗಿ ಈ ಮೋದಿ ಸರ್ಕಾರ ಏನಿದೆಯಲ್ಲ, ಇದು ಜನ ವಿರೋಧಿ ಇವು ಕಾಯ್ದೆಗಳನ್ನ, ಯಾಕಂದ್ರೆ ನೋಡಿ ನಮ್ಮ ಸರ್ಕಾರ ಇದ್ದಾಗ ನಾವು ಉದ್ಯೋಗ ಖಾತ್ರಿ, ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್ ಮತ್ತು ರೈಟ್ ಟು ಇನ್ಫಾರ್ಮೇಶನ್, ಫುಡ್ ಸೆಕ್ಯೂರಿಟಿ ಆಕ್ಟ್, ಇವೆಲ್ಲ ಯಾರ ಪರವಾಗಿ ಮಾಡಿದ್ವಿ ನಾವು? ಸಾಮಾನ್ಯ ಜನರು ಬಡವರ ಪರವಾಗಿ. ಈ 11 ವರ್ಷದ ಮೋದಿ ಸರ್ಕಾರದ ಒಂದೇ ಒಂದು ಕಾಯ್ದೆ ಬಡವರ ಪರವಾಗಿ ಯಾವ್ದಾದ್ರು ಮಾಡಿದಾರ ಅವರು? ನೀವು ನನಗೆ ಹೇಳಿ. ಯಾವುದೇ ಒಂದೇ ಒಂದು ಕಾಯ್ದೆ ಮಾಡಿಲ್ಲ. ಒಂದೇ ಒಂದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ. ಅವ್ರು ಏನ್ ಮಾಡಿದ್ದಾರೆ? ಸುಮಾರು 14 ಲಕ್ಷ ಕೋಟಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿದ್ದಾರೆ. ರೈತ ಸಾಲ ಮನ್ನಾ ಮಾಡಿಲ್ಲ. ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 30% ಇದ್ದು 25% ತಂದಿದ್ದಾರೆ. ಇವತ್ತು ಲೇಬರ್ ಲಾಸ್ ಅನ್ನ ಡೈಲ್ಯೂಟ್ ಮಾಡಿದ್ದಾರೆ. ಉದ್ಯೋಗ ಖಾತ್ರಿಗಳ ಇಂತ ಏನು ಕಾರ್ಯಕ್ರಮಗಳಿದ್ದು ಇವುಗಳನ್ನ ಕರ್ಟೈಲ್ ಮಾಡಿದ್ದಾರೆ. ಈ ರೀತಿ ಅವರ ಅಲೋಕೇಶನ್ ಹೆಲ್ತ್ ಎಜುಕೇಶನ್ಗೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಏನು ಈ ಒಂದು ಕಾಯ್ದೆ ಇದೆಯಲ್ಲ, ಇದು ಜನ ವಿರೋಧಿ ಕಾಯ್ದೆ ಇದೆ. ಇದರ ವಿರುದ್ಧ ಕರ್ನಾಟಕ ರಾಜ್ಯ ಇವತ್ತು ನಾವು ಇಡೀ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಚಿವ ಬೋಸರಾಜ್, ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ಶರಣಗೌಡ ಬಯ್ಯಾಪುರು, ಮಾಜಿ ಶಾಸಕ DS ಹುಲಿಗೇರಿ ಸೇರಿದಂತೆ ಹಲವರಿದ್ದರು.